ನಾನು ಇಲ್ಲಿ ತುಂಬ ಟೇಸ್ಟಿಯಾದ ವಾಂಗಿಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಪಾಕೆಟ್ ಪೌಡ್ರು ತಂದು ಯೂಸ್ ಮಾಡಬೇಡಿ, ಮನೆಯಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು 3 ಸ್ಪೂನಷ್ಟು ಧನಿಯಾ ತಗೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ಘಮ ಬರುತ್ತೆ, ಒಳ್ಳೆ ಘಮ ಬರುತ್ತೆ ಧನಿಯಾದು, ಅಲ್ಲಿವರೆಗೂ ಹುರ್ಕೋಬೇಕು. ಬೇಗ ಧನಿಯಾ ಸೀದ್ಬಿಡುತ್ತೆ, ನೋಡಿಕೊಂಡು ಬೇಗ ತೆಕ್ಕೋಬೇಕು. ಈಗ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮತ್ತು 1.5 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಉದ್ದಿನಬೇಳೆ ಎಲ್ಲ ಹಿಂಗೆ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಆಗಿದೆ ಅಂತ ಅರ್ಥ ಅಲ್ಲಿಗೆ. 1 ಸ್ಪೂನ್ ಜೀರಿಗೆ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಪ್ರಪೋರ್ಷನಲ್ಲಿ ತೊಗೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ನೀವು 1 ತಿಂಗಳು 2 ತಿಂಗಳವರೆಗೂ ಇಟ್ಕೋಬೋದು. ಆದರೆ ಆಗಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದಿನಕ್ಕೆ ಮಾಡಿ ಸ್ಟಾಕ್ ಮಾಡಿಟ್ರೆ ಚೆನ್ನಾಗಿರಲ್ಲ. 1/4 ಸ್ಪೂನಷ್ಟು ಮೆಂತ್ಯ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೇನೆ 8ರಿಂದ 10 ಮೆಣಸು, ಕಾಳು ಮೆಣಸು ಹಾಕಿ ಅವನ್ನು ಡ್ರೈ ರೋಸ್ಟ್ ಮಾಡಿಕೊಂಡೆ. ಈಗ 1 ಇಂಚಷ್ಟು ಚಕ್ಕೆ, 4ರಿಂದ 5 ಲವಂಗ ತೊಗೊಂಡಿದ್ದೀನಿ ಚಿಕ್ಕದು. ಮತ್ತು ಘಮಕ್ಕೋಸ್ಕರ ಸ್ವಲ್ಪ ಜಾಪತ್ರೆ ಹಾಕ್ಕೊತಾ ಇದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಫ್ರೈ ಮಾಡಬಾರ್ದು, ಅದು ಟೇಸ್ಟ್ ಹೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಟೇಸ್ಟು. ನೋಡಿ, 3 ಏಲಕ್ಕಿ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಯಾವುದೇ ಆಗಲಿ ಒಂದು ಹದದಲ್ಲಿ ಮಾಡಿದ್ರಷ್ಟೇ ಚೆನ್ನಾಗಿ ಬರೋದು, ರುಚಿ ಸಿಗೋದು, ಇಲ್ಲಾಂದರೆ ರುಚಿಯಾಗಿರಲ್ಲ. ನೋಡಿ, 10 ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಒಂದು 5 ಗುಂಟೂರು, 5 ಬೇಡಿಗೆ ಮೆಣಸಿನ್ಕಾಯಿ ಈ ಥರನೂ ಹಾಕ್ಕೋಬೋದು. ಫ್ರೆಂಡ್ಸು, ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಏನಾದರೂ ಡಿಫ್ರೆಂಟಾಗಿ ಕೇಳಿಸ್ತಾ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಮತ್ತು 1 ಸಣ್ಣ ಕಪ್ಪಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ. ಈಗ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡೆ. ಈಗ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಕೊಬ್ಬರಿ ಹಾಕ್ಬಿಟ್ರೆ ಆಯಿಲ್ ಬಿಟ್ಕೊಬಿಡುತ್ತೆ, ಅದಕ್ಕೆ ಫಸ್ಟ್ ಪೌಡ್ರು ಹಾಕ್ಕೋಬೇಕು, ಕಾಳುಗಳು ಹುರಿದಿರೋದು. ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಪೌಡ್ರು ಮಾಡ್ಕೋಬೇಕು. ಲಾಸ್ಟಲ್ಲಿ ಕೊಬ್ಬರಿ ಪೌಡ್ರು ಮಾಡ್ಕೋಬೇಕು. ಈ ಥರನೇ ಮಾಡ್ಕೋಬೇಕು. ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಹಿಂಗು ಹಾಕ್ಕೊಳ್ತಾ ಇದ್ದೀನಿ. LG ಹಿಂಗೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡಿ. ನೋಡಿ, ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡೆ. ಇವಾಗ ಇವು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕೊಬ್ಬರಿ ಯಾವಾಗಲೂ ಲಾಸ್ಟಲ್ಲೇ ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ಗಸಗಸೆ ಏನೂ ಅವಶ್ಯಕತೆ ಇರಲ್ಲ, ಇಷ್ಟೇ ಸಾಕು, ತುಂಬ ಟೇಸ್ಟಿ ಆಗುತ್ತೆ. ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 1 ಸಲ ಮಾಡಿದ್ರೆ 2 ಸಲ ಮಾಡಬೇಕು. ವಾಂಗಿಬಾತ್ ಪೌಡ್ರು ಆ ಥರ ಮಾಡಿಕೊಂಡ್ರೆ ಟೇಸ್ಟ್ ಇರುತ್ತೆ. ಪೌಡ್ರು ತುಂಬ ದಿನಗಳಿಗೆ ಇಟ್ಟು ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಒಳ್ಳೆ ಟೇಸ್ಟ್ ಬೇಕು ಅಂದರೆ ಆಗಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಿ.